ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಹೆಲ್ತಿಯಾದಂತಹ ಒಂದು ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಏಕೆಂದರೆ ಕಲರ್ ಚೇಂಜ್ ಇರುತ್ತಲ್ಲ, ಕಲರ್ಫುಲ್ಲಾಗಿ ಕಾಣಿಸುತ್ತೆ ಚಕ್ಲಿ. ಈ ರೀತಿ ಸೊಪ್ಪನ್ನು ಹಾಕಿ ಮಾಡೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹೊರಗಡೆ ಜಂಕ್ ಫುಡ್ಡನ್ನು ನಾವು ಅವಾಯ್ಡ್ ಮಾಡ್ಬೋದು. ಈ ರೀತಿ ಹೋಮ್ ಮೇಡು ಮಕ್ಕಳಿಗೆ ಏನಾದರೂ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಖುಷಿಯಿಂದ ಕೂಡ ತಿಂತಾರೆ. ಬನ್ನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಪಾಲಕ್ ಚಕ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕಡಲೆಯನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ಕಡಲೆಯನ್ನು ತೊಗೊಂಡಿದ್ದೀನಿ. ಇವಾಗ ಇದರ ಅರ್ಧ ಭಾಗನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ಏಕೆಂದರೆ 2 ಟೈಮ್ ಇದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಮಿಕ್ಕಿದ ಅರ್ಧ ಕಡಲೆನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಯಾವ ಮೆಜರ್ಮೆಂಟಲ್ಲಿ ನಾನು ಕಡಲೆಯನ್ನು ತೊಗೊಂಡಿದ್ದೆ ಅದೇ ಮೆಜರ್ಮೆಂಟಲ್ಲಿ 2 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ರೊಟ್ಟಿ ಮಾಡೋವಂಥ ಹಿಟ್ಟೇನಿರುತ್ತೆ ನಾನು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ, ಅಕ್ಕಿ ಹಿಟ್ಟನ್ನು. ಬೇರೆ ಚಕ್ಲಿಗೆ ಅಂತ ನಾನು ಸಪ್ರೇಟಾಗಿ ಹಿಟ್ಟನ್ನು ಮಾಡ್ಕೊಂಡಿಲ್ಲ. ಇವಾಗ ನಾನು 1 ಹಿಡಿಯಷ್ಟು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇವಾಗ 5ರಿಂದ 6 ಸ್ಪೂನು ಜೀರಿಗೆ ಮತ್ತು ಓವಿನ ಕಾಳು ಏನು ಬರುತ್ತೆ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು 1 ಬೌಲಷ್ಟು ಪುಟ್ಟು ಬೌಲಲ್ಲಿ ಆಯಿಲನ್ನು ನೋಡಿ ಈ ರೀತಿ ಕಾಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಯಬೇಕು ಎಣ್ಣೆ. ಇವಾಗ ಹಿಟ್ಟಿನ ಮಿಶ್ರಣ ಏನಿತ್ತು ಅದಕ್ಕೆ ನಾನು 3/4 ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು 1/4 ಭಾಗ ಉಳಿಸ್ಕೊಂಡಿದ್ದೀನಿ, ಯಾಕೆಂದರೆ ಜಾಸ್ತಿ ಆಗ್ಬೋದು ಅಂತ 3/4 ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದು 150 ಗ್ರಾಮಷ್ಟು ಬೆಣ್ಣೆಯನ್ನು ನಾನು ಬಿಸಿ ಮಾಡಿ ಇದೇ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆಯನ್ನು ಹಾಕೋದ್ರಿಂದ ಚಕ್ಲಿ ತುಂಬ ಗರಿ ಗರಿಯಾಗಿ ಸಾಫ್ಟಾಗಿರುತ್ತೆ, ಕ್ರಂಚಿ ಕೂಡ ಇರುತ್ತೆ, ಜೊತೆಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಬೆಣ್ಣೆಯನ್ನು ಹಾಕಿ ಚಕ್ಲಿ ಮಾಡಿ ನೋಡಿ, ಆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಇವಾಗ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು, ಯಾಕೆಂದರೆ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಸ್ಪೂನಲ್ಲಿ 1-2 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 2 ನಿಮಿಷದ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನೀಟಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಡಿಯಲ್ಲಿ ಹಿಡಿದ್ರೆ ಈ ಥರ ಉಂಡೆ ಥರ ಬರಬೇಕು, ಆವಾಗ ಆಯಿಲ್ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ಅರ್ಥ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಪಾಲಕ್ ಸೊಪ್ಪೇನಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಕಟ್ಟು ಪಾಲಕನ್ನು ತೊಗೊಂಡಿದ್ದೀನಿ. ನಾನು ಜಾಸ್ತಿನೇ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪನೇ ಗ್ರೈಂಡ್ ಮಾಡ್ಕೋಬೇಕು. ಜೊತೆಗೆ ಇದಕ್ಕೆ ನಾನು 8ರಿಂದ 10 ಹಸಿಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂತ ಅನ್ನೋರು ನಾವಿಲ್ಲಿ ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿಯನ್ನು ಯೂಸ್ ಮಾಡ್ಬೋದು. ಬಟ್ ಗ್ರೀನ್ ಕಲರ್ ಬರಬೇಕು ಅಂದರೆ ಈ ರೀತಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಆ ಮಿಶ್ರಣನ ಹಿಟ್ಟಿಗೆ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಹಿಟ್ಟನ್ನು ಮಾತ್ರ ಬಳಸ್ತಾ ಇದ್ದೀನಿ, ಮಿಕ್ಕಿದ ಅರ್ಧ ಹಿಟ್ಟನ್ನು ಮತ್ತೆ ಕಲಿಸ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತ. ಏಕೆಂದರೆ ಹಿಟ್ಟನ್ನು ನಾವು ನಾದಿ ಇಟ್ಬಿಟ್ರೆ ಚಕ್ಲಿ ಒತ್ಕೊಳ್ಳೋದ್ರಲ್ಲಿ ಅದು ಗಟ್ಟಿಯಾಗಿಬಿಡುತ್ತೆ ಅಥವಾ ಸಾಫ್ಟ್ ಆಗಿಬಿಡುತ್ತೆ ಸೊಪ್ಪನ್ನು ಹಾಕೋದ್ರಿಂದ. ಸೊ ಹಾಗಾಗಿ ನಾನು ಮತ್ತೆ ಕಲಿಸ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಪಾಲಕನ ರುಬ್ಬಿ ಹಾಕ್ಕೋಬೋದು. ಇವಾಗ ನಾನು ಚಕ್ಲಿ ಒರಳು ಏನಿದೆ ಗನ್ನು, ಅದಕ್ಕೆ ನಾನು ಆಯಿಲನ್ನು ಹಚ್ಚಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕಲಸಿದಂಥ ಹಿಟ್ಟನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚಕ್ಲಿಯನ್ನು ಒತ್ಕೊಳ್ಳೋಣ. ಇಲ್ಲಿ ಸೊಪ್ಪನ್ನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪನೂ ಕೂಡ ಚಕ್ಲಿ ಕಿತ್ತೋಗ್ತಾ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಬಂತು. ಒಂದು ಕೂಡ ಬ್ರೇಕ್ ಆಗಲಿಲ್ಲ. ನಾರ್ಮಲಾಗಿ ಚಕ್ಲಿ ಮಾಡಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಅಥವಾ ತೆಗಿಬೇಕಾದ್ರೆ ಬ್ರೇಕ್ ಆಗ್ತಾ ಇರುತ್ತೆ. ಬಟ್ ಇವತ್ತಂತೂ ನನ್ನ ಪೇಪರ್ ಸಮೇತ ಹಾಗೆ ಸುರಿತಾ ಇದ್ರೂ ಕೂಡ ಒಂದು ಬ್ರೇಕ್ ಆಗಲಿಲ್ಲ. ಅದೇ ನನಗೆ ತುಂಬಾ ಖುಷಿ ಆಯಿತು. ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂತು. ನೋಡಿ, ಇಲ್ಲಿ ನಾನಿಲ್ಲಿ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ.
ಇವಾಗ ನಾನು ಆಯಿಲನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದಾಗ ತೆಗೆದ್ರೆ ಸಾಕು, ಇಲ್ಲಾಂದರೆ ಚಕ್ಲಿ ಆರಿದ ಮೇಲೆ ಸ್ವಲ್ಪ ಕಪ್ಪು ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬ್ರೌನಿಷ್ ಬಂದಾಗ ನಾವು ಚಕ್ಲಿಯನ್ನು ತೆಗೆದ್ರೆ ಆಯಿತು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನೋಡಿದ್ರಲ್ಲ, ಹೆಲ್ತಿಯಾದಂತಹ ಪಾಲಕ್ ಚಕ್ಲಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ. ನೀವು ಕೂಡ ಮನೆಯಲ್ಲಿ ಮರೀದೆ ಟ್ರೈ ಮಾಡಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಇರುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ಹೆಲ್ತಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ.